ಹಾಯ್ ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವೀರ ಧೀರ ಸೂರನ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ, ಅಷ್ಟೇ. ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದ್ರೆ 55 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 70 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಬಿಡುಗಡೆ ಆಗಿದ್ದ ದಿನಾಂಕ ಮಾರ್ಚ್ 27, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 162 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಅರುಣ್ ಕುಮಾರ್, ಹಾಗೆಯೇ ಪ್ರೊಡ್ಯೂಸರ್ ಬೈ ರಿಯಾ ಸಬು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ವಿಕ್ರಮ್, ಸೂರ್ಯ, ಸೂರಜ್, ದಸುರಾ, ವಿಜಯನ್, ಪ್ರಭು, ರಾಜ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ವಿಕ್ರಮ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತುಂಬ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ. ತಮಿಳಲ್ಲಿ ವಿಕ್ರಮ್ ಫ್ಯಾನ್ಸ್ಗಳು ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ಹೆಚ್ಚಿನ ರಿವ್ಯೂಸ್ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಹಾಗೆಯೇ ಈ ಮೂವಿಗೆ ಒಂದೇ ಸ್ಟೋರಿ ಹೇಳೋದಾದರೆ, ಸೂರನ್ ಅನ್ನೋ ವ್ಯಕ್ತಿ ಇರ್ತಾರೆ. ಸೂರನ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಸೂರನ್ ಏನು ಮಾಡ್ತಾರೆ ಅಂದರೆ, ಅವರು ಒಂದು ವ್ಯವಸಾಯಗಳನ್ನು ಮಾಡ್ಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆಯೇ ವ್ಯವಸಾಯ ಮಾಡ್ಕೊಂಡು ಬಂದು ಅವರೇ ಒಂದು ಬೆಳೆದಂಥ ಬೆಳೆಗಳಿಗೆ ಒಂದು ಒಳ್ಳೆ ಬೆಲೆಗಳನ್ನು ಸಿಗ್ತಾ ಇರುತ್ತೆ. ಹಾಗೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಮನೇಲಿ ಕೂಡ ಒಂದು ಅಂಗಡಿ ಕೂಡ ಇಟ್ಕೊಂಡಿರ್ತಾರೆ ಜೀವನವನ್ನು ನಡೆಸೋಕ್ಕೆ. ಆದರೆ ಅವರ ಒಂದು ಬೇರೆ ಬೇರೆ ಕೆಲಸನೂ ಕೂಡ ಮಾಡ್ತಾಯಿರ್ತಾರೆ. ಅವರು ಒಂದು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನು ಮಾಡ್ತಿರುವಂಥ ವ್ಯಕ್ತಿಗಳು ಯಾರ್ಯಾರು ಒಂದು ರೈತರುಗಳಿಗೆ ತೊಂದರೆಗಳನ್ನು ಮಾಡಿದಾಗ ಅವರಿಗೆ ಹೆಲ್ಪ್ ಮಾಡ್ತಾಯಿರ್ತಾರೆ. ಆದರೆ ಅವರ ಒಂದು ಊರಿನ ಚೇರ್ಮನ್ರು ಅವರಿಗೆ ಒಂದು ಸುಮಾರು ಸಮಸ್ಯೆಗಳು ಉಂಟಾಗ್ತವೆ. ಅದರಿಂದ ಪೊಲೀಸ್ನವರು ಕೂಡ ಅವರ ಮೇಲೆ ದೂರನ್ನು ಹಾಕಿ ಆ ಒಂದು ಊರಿನ ಮುಖ್ಯಸ್ಥರನ್ನ ಹೊರಗಡೆ ಕಳಿಸ್ಬೇಕು ಅಂತ ತುಂಬ ಪ್ರಯತ್ನವನ್ನು ಪಡ್ತಾರೆ. ಆದರೆ ಪೊಲೀಸವ್ರ ಕೈಲಿ ಆಗ್ತಾ ಇರೋದಿಲ್ಲ. ಯಾಕೆಂದರೆ ಸೂರನ್ ಕೂಡ ಅವರ ಒಂದು ಊರಿನ ಚೇರ್ಮನ್ ಜೊತೆಯೂ ಕೂಡ ಇರ್ತಾರೆ. ಹಾಗೆಯೇ ಅವರಿಗೆ ಬೇಕಾದಂಥ ಕೆಲಸಗಳನ್ನೆಲ್ಲ ಮಾಡಿಸ್ಕೋತಾ ಇರ್ತಾರೆ. ಸೂರ್ಯನ್ ಕೂಡ ಹೇಳಿದ ಕೆಲಸನ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಆದರೆ ಪೊಲೀಸ್ನವರೆಲ್ಲ ಒಂದು ಚೇರ್ಮನ್ರನ್ನ ಸಾಯಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಸೂರನು ಅವರ ಒಂದು ಜವಾಬ್ದಾರಿನ ವಹಿಸ್ಕೊಂಡಿರ್ತಾರೆ. ನಿಮ್ಗೇನೂ ಆಗಲ್ಲ, ನಾನು ಕಾಪಾಡ್ತೀನಿ ಅಂತೇಳಿ. ಹಾಗೆಯೇ ಅದೇ ರೀತಿ ಒಂದು ಪ್ರಯತ್ನವನ್ನು ಪಟ್ಟು ಹಾಗೆಯೇ ಅವರನ್ನು ಎಷ್ಟೆಲ್ಲ ತೊಂದರೆ ಮಾಡ್ತಾರೆ ಪೊಲೀಸ್ನವರು. ಹಾಗೆಯೇ ಅದು ಎಷ್ಟೆಲ್ಲ ಒಂದು ಸಮಸ್ಯೆಗಳು ಉಂಟಾಗ್ತವೆ ಅದನ್ನೆಲ್ಲ ಎದುರಿಸಿ ಯಾವ ರೀತಿ ನಿಂತ್ಕೋತಾರೆ. ಹಾಗೆಯೇ ಅವರ ಪ್ರೀತಿಸಿದ ಹುಡುಗಿನೂ ಕೂಡ ಕಾಪಾಡ್ಕೋತಾರ, ಇಲ್ಲ ಅವ್ರ ಫ್ಯಾಮಿಲಿ ಕಾಪಾಡ್ಕೋತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಸ್ಟೋರಿ ಕೂಡ ಇದೇ ರೀತಿ ಇರುತ್ತೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳಬಹುದು. ವಿಕ್ರಮ್ ಅವರಿಗೆ ಒಂದು ಬೆಸ್ಟ್ ಮೂವಿ ಅಂತಲೇ ಹೇಳಬಹುದು. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.